ಪ್ರತಿಯೊಬ್ಬ ಮಹಿಳೆಯು ತಾಯಿಯಾಗುವ ಸಂತೋಷವನ್ನು ಅನುಭವಿಸಲು ಬಯಸ್ತಾರೆ. ಆದರೆ ಇಂದಿನ ಕಾಲದಲ್ಲಿ ಅನೇಕ ಮಹಿಳೆಯರು ಮಾತ್ರವಲ್ಲದೆ ಪುರುಷರಲ್ಲಿಯೂ ಸಂತಾನಹೀನತೆ ಕಂಡುಬರುತ್ತೆ. ಹೀಗಾಗಿ ಪುರುಷರು ಕೂಡ ಈ ಸಮಸ್ಯೆಗೆ ನೇರ ಹೊಣೆಯಾಗುತ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ NTV ವರದಿಯ ಪ್ರಕಾರ ಇಂದಿನ ಆಹಾರ ಪದ್ಧತಿ, ಜೀವನ ಶೈಲಿ, ಒತ್ತಡ ಇತ್ಯಾದಿಗಳು ಪುರುಷರಲ್ಲಿ ವೀರ್ಯ ಕೋಶಗಳನ್ನು ಹಾನಿಗೊಳಿಸುತ್ತಿವೆ. ಅನೇಕ ಪುರುಷರಲ್ಲಿ ವೀರ್ಯ ಕೋಶಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದು, ಇದಕ್ಕೆ ಮುಖ್ಯ ಕಾರಣ ಸಿಗರೇಟ್ ಮತ್ತು ತಂಬಾಕು ಬಳಕೆ ಎಂದು ಅನೇಕ ಮಂದಿ ಹೇಳ್ತಿದ್ದಾರೆ. ಆದರೆ ತಜ್ಞರು ಇತರ ಅಭ್ಯಾಸಗಳು ಸಹ ಈ ಸಮಸ್ಯೆಗೆ ಕಾರಣ ಎಂದು ಹೇಳುತ್ತಿದ್ದಾರೆ. ಪ್ರತಿ ಮಿಲಿಲೀಟರ್ ವೀರ್ಯಕ್ಕೆ 15 ಮಿಲಿಯನ್ಗಿಂತ ಕಡಿಮೆ ವೀರ್ಯವಿದ್ದರೆ ಅದನ್ನು ಅಲಿಗೋಸ್ಪರ್ಮಿಯಾ ಎಂದು ಕರೆಯಲಾಗುತ್ತೆ. ವೀರ್ಯದಲ್ಲಿ ಯಾವುದೇ ವೀರ್ಯವಿಲ್ಲದಿದ್ದರೆ ಅದನ್ನು ಅಜೋಸ್ಪರ್ಮಿಯಾ ಎಂದು ಕರೆಯಲಾಗುತ್ತೆ. ಇಂತಹ ಸಮಯದಲ್ಲಿ ಗರ್ಭಧಾರಣೆಯು ತುಂಬ ಕಷ್ಟಕರವಾಗುತ್ತೆ. ಕಡಿಮೆ ವೀರ್ಯಾಣು ಎಣಿಕೆ ಹೊಂದಿರುವ ಅನೇಕ ಪುರುಷರಿಗೆ ಯಾವುದೇ ರೀತಿಯ ಲಕ್ಷಣಗಳು ಗೋಚರಿಸದೇ ಇರಬಹುದು. ಆದರೆ ಅವರು ತಮ್ಮ ಸಂಗಾತಿಯೊಂದಿಗೆ ಲೈಂಗಿಕ ಸಂಭೋಗದ 1 ವರ್ಷದ ನಂತರವೂ ಗರ್ಭ ಧರಿಸದಿದ್ದರೆ ಸಮಸ್ಯೆ ಇದೆ ಎಂದು ಪರಿಗಣಿಸುವುದು ಮುಖ್ಯವಾಗುತ್ತೆ. ಕೆಲವರಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆ ಆಗುವುದು, ನಿಮಿರುವಿಕೆಯ ಅಸಾಮಾನ್ಯ ಕ್ರಿಯೆ ಮತ್ತು ವೃಷಣಗಳಲ್ಲಿ ನೋವು, ಊತ, ಗಡ್ಡೆಯಂತಹ ಲಕ್ಷಣಗಳು ಕಂಡುಬರಬಹುದು. ಸಿಗರೇಟ್ ಮತ್ತು ತಂಬಾಕಿನ ಜೊತೆಗೆ ಬೊಜ್ಜು, ದೀರ್ಘಕಾಲದ ಮಾನಸಿಕ ಒತ್ತಡ, ಅತಿಯಾದ ಮದ್ಯಪಾನ, ಮಾದಕ ದ್ರವ್ಯ ಸೇವನೆ ಮತ್ತು ಹಾರ್ಮೋನುಗಳ ಅಸಮತೋಲನದಂತಹ ಅಂಶಗಳು ವೀರ್ಯಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಇದಲ್ಲದೆ ಕೆಲವು ಸೋಂಕುಗಳು, ವೆರಿಕೋಸಲೆ, ಥೈರಾಯ್ಡ್ ಸಮಸ್ಯೆಗಳು ಮತ್ತು ಕೆಲವು ಔಷಧಿಗಳನ್ನು ದೀರ್ಘಕಾಲ ಬಳಸೋದು ಸಹ ಮನುಷ್ಯನ ಫಲವತ್ತತೆಯ ಮೇಲೆ ಪರಿಣಾಮ ಬೀರುತ್ತೆ. ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ರೆ ಮಕ್ಕಳಾಗೋದಿಲ್ಲ ಎಂದರ್ಥವಲ್ಲ. ಇತ್ತೀಚಿನ ದಿನಗಳಲ್ಲಿ ಔಷಧಿಗಳು, ಜೀವನ ಶೈಲಿಯಲ್ಲಿನ ಬದಲಾವಣೆಗಳು ಮತ್ತು ಆಧುನಿಕ ಫಲವತ್ತತೆಯ ಚಿಕಿತ್ಸೆಗಳ ಮೂಲಕ ಈ ಸಮಸ್ಯೆಯನ್ನು ನಿವಾರಿಸಬಹುದು. ಪೌಷ್ಟಿಕ ಆಹಾರ ಸೇವಿಸೋದು, ವ್ಯಾಯಾಮ ಮಾಡೋದು, ತೂಕವನ್ನು ನಿಯಂತ್ರಣ ಮಾಡೋದು, ಒತ್ತಡವನ್ನು ಕಡಿಮೆ ಮಾಡೋದು, ಸಿಗರೇಟ್ ಮತ್ತು ತಂಬಾಕು ಸೇವನೆ ಅಭ್ಯಾಸಗಳನ್ನು ತಪ್ಪಿಸುವುದರಿಂದ ವೀರ್ಯದ ಗುಣಮಟ್ಟ ಮತ್ತು ಪ್ರಮಾಣವನ್ನು ಸುಧಾರಿಸಬಹುದು ಅಂತ ವೈದ್ಯಕೀಯ ವಿಜ್ಞಾನ ಲೋಕ ಹೇಳುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಮುಕ್ತವಾಗಿ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇವೆ. ಒಂದು ವೇಳೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.